ಹಲೋ ಹಾಯ್ ನಮಸ್ಕಾರ. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವದ ದಿನ ಯಾವುದಾದ್ರೂ ಒಂದು ಸಿನಿಮಾ ನೋಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಹಿಂದಿ ಸಿನಿಮಾ ಫೈಟರ್ ಇದನ್ನು ನೋಡ್ಕೊಂಡು ಬಂದಿದ್ದೀನಿ. ನೋಡ್ಕೊಂಡು ಬಂದ ತಕ್ಷಣ ಒಂದು ಕ್ವಿಕ್ಕಾಗಿ ವಿಡಿಯೋ ಮಾಡಿಬಿಡೋಣ, ಅದ್ರ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿ ರಿವ್ಯೂ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಹೀಗೇ ಕನ್ನಡ ಸಿನಿಮಾಗಳಲ್ಲೂ ಹೌದು, ಇವತ್ತು 5 ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಏನಪ್ಪ ಕನ್ನಡ ಫಿಲಮ್ಗೆಲ್ಲ ನೀನು ಥಿಯೇಟ್ರಿಗೆ ಹೋಗದೆ ಇವತ್ತು ಹಿಂದಿ ಚೂಸ್ ಮಾಡ್ಕೊಂಬಂದ್ಬಿಟ್ಟಿದ್ಯಾ? ಇಲ್ಲ, ಫೈಟರ್ ಫಿಲಮ್ಮು ಅದರದ್ದು ಟ್ರೇಲರು ಟೀಸರ್ ಬಂದಾಗಿಂದನೇ ಒಂದು ಸಹಜವಾದ ಕುತೂಹಲ ಇತ್ತು ನನಗೆ. ಯಾಕಂದರೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬರೋಕ್ಕೆ ಅದೊಂಥರ ಅದರಲ್ಲಿ ಮಾಡಿರೋವಂಥ ಡಿಸೈನು, ಆ ಏರ್ ಕಾಂಬ್ಯಾಟ್ಸು, ಫೈಟ್ಸು ಇವೆಲ್ಲ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇತ್ತು. ಅದಕ್ಕೋಸ್ಕರ ಅದನ್ನೇ ಚೂಸ್ ಮಾಡ್ಕೊಂಡು ಇವತ್ತು ಫಸ್ಟ್ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಬಂದಿದ್ದೀನಿ. ಕನ್ನಡ ಸಿನಿಮಾನೂ ಅವಕಾಶ ಬಂದಾಗ ಡೆಫಿನೆಟ್ಲಿ ನೋಡ್ಕೊಂಬಂದು ಅದ್ರ ಬಗ್ಗೆನೂ ಎಲ್ಲ ಮಾತಾಡ್ತೀನಿ. ಸೊ ಫೈಟರ್ ಸಿನಿಮಾ ಹೇಗಿತ್ತು ಅನ್ನೋದನ್ನು ಫಸ್ಟ್ ಮಾತಾಡೋಣ. ನನಗೆ ಹೇಗೆ ಅನ್ನಿಸ್ತು ಫೈಟರ್ ಸಿನಿಮಾ ಅಂತಂದರೆ, ನನಗೆಲ್ಲೂ ಬೋರ್ ಹೊಡಿಸ್ಲಿಲ್ಲ, ಭಾಳ ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು, ತುಂಬ ಥ್ರಿಲ್ಲಿಂಗ್ ಮೊಮೆಂಟ್ಸು, ಎಷ್ಟೊಂದು ಕಡೆ ಗೂಸ್ ಬಂಪ್ ಮೊಮೆಂಟ್ಸು ಎಲ್ಲನೂ ತುಂಬ ಇತ್ತು. ನಾನಂತೂ 2.25 ಗಂಟೆ ಅನಿಸುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಪ್ಲಾಟ್ ಅಥವಾ ಕತೆ, ಚಿತ್ರಕಥೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟು. ಏನು ಅಂತಂದರೆ, ಈ ಥರ ಈ ದೇಶ ಪ್ರೇಮದ ಕಥಾಹಂದ್ರ ಹೊಂದಿರೋವಂಥ ಸಿನಿಮಾಗಳು ಅಥವಾ ಪೇಟ್ರಿಯಾಟಿಕ್ ಥೀಮ್ ಬೇಸ್ಡ್ ಮೂವೀಸ್, ಇದ್ರ ಬಗ್ಗೆ ಏನು ಅಂದರೆ ಅವ್ರಿಗೆ ನಿರ್ದೇಶಕಂಗಾಗಲಿ ಕತೆ ಬರೆಯೋರಿಗಾಗಲಿ ಸೀಮಿತ ಅವಕಾಶ ಅಥವಾ ಲಿಮಿಟೆಡ್ ಆಪ್ಷನ್ಸ್ ಅಷ್ಟೇ ಇರುತ್ತೆ. ಅವ್ರಿಗೆ ಹೆಚ್ಚಿಗೆ ಏನು ಮಾಡೋಕ್ಕಲ್ಲ. ಯಾಕಂದರೆ ನಮ್ಮದು ದೇಶ ಪ್ರೇಮನ ತೋರಿಸ್ಬೇಕು, ಅದನ್ನು ಸಿನಿಮಾನಲ್ಲಿ ಕಾಣೋ ಹಾಗೆ ಮಾಡಬೇಕು, ಪ್ರೇಕ್ಷಕರಿಗೆ ಮನಮುಟ್ಟೋ ಹಾಗೆ ಅದನ್ನು ತೋರಿಸ್ಬೇಕು ಅಂತಂದರೆ ಆಬ್ವಿಯಸ್ಲಿ ಅವ್ರಿಗೆ ಮೇಜರ್ ಸಿಗೋದು ಒಂದು ಶತ್ರು ದೇಶದ ಅಟ್ಯಾಕ್ ಆಗಬೇಕು. ಅದರಿಂದ ಒಂದಷ್ಟು ಸ್ಯಾಡ್ ಸಿಚುವೇಶನ್ಸ್ ಕ್ರಿಯೇಟ್ ಆಗಿ ಎಮೋಷನ್ಸ್ ಬಿಲ್ಡ್ ಆಗಬೇಕು. ಅದಕ್ಕೆ ಸೇಡ್ ತೀರಿಸ್ಕೊಳ್ಳೋವಂಥ ಒಂದು ಅವಕಾಶ ಸಿಗಬೇಕು. ಆ ಸೇಡನ್ನು ನಾವು ಸಕ್ಸಸ್ಫುಲ್ಲಾಗಿ ವಿಜಯೋತ್ಸವ ಆಚರಿಸೋ ರೀತಿಯಲ್ಲಿ ತೀರಿಸ್ಕೊಳ್ಳೋದು, ಈ ಥರ ತೆಗಿಬೇಕು ಅನ್ನೋದು ಇದೊಂದು ಸಿಂಪಲ್ ಪ್ಲಾಟು. ಎಲ್ಲ ಸಿನಿಮಾನಲ್ಲೂ ದೇಶ ಪ್ರೇಮ ಆಧಾರಿತ ಸಿನಿಮಾಗಳು ಅಥವಾ ಈ ದೇಶ ಪ್ರೇಮನ ಬೇಸ್ ಇಟ್ಕೊಂಡು ಸ್ಪೋರ್ಟ್ಸ್ ಮೂವೀಸು, ಈ ಚಕ್ ದ ಇಂಡಿಯಾ ಈ ಥರ ಎಲ್ಲ ತೆಗಿತಾರಲ್ಲ, ಇಲ್ಲೂ ಇದೇ ಥರನೇ ಬರುತ್ತೆ. ಈ ಸಿನಿಮಾನಲ್ಲೂ ಇನ್ನೇನು ಹೊಸದೇನಿಲ್ಲ, ಪ್ಲಾಟ್ ಇಷ್ಟೇ ಇರೋದು, ಸಿಂಗಲ್ ಲೈನ್ ಸ್ಟೋರಿ, ಈ ಥರ ಸ್ಟೋರಿ ಬರುತ್ತೆ. ಇದರಲ್ಲಿ ಹೇಗೆ ಅದನ್ನು ತೆರೆ ಮೇಲೆ ತೊಗೊಂಬಂದು ಎಲ್ಲ ಪ್ರೇಕ್ಷಕರಿಗೆ ಹೇಗೆ ತೋರಿಸ್ತಾರೆ ಅನ್ನೋದೇ ಒಂದು ಚಾಲೆಂಜು, ಹೊಸದೇನಿರುತ್ತೆ ಅದರಲ್ಲಿ ಅಂತ. ಈ ಸಿನಿಮಾನಲ್ಲಿ ನನಗೆ ಭಾರಿ ಇಷ್ಟ ಆಯಿತು. ಏನೇನು ಅಂತಂದರೆ, ಈಗ ಉರಿ ಬಂದಿತ್ತಲ್ಲ, ಉರಿ ಅಟ್ಯಾಕ್, ಉರಿ ಅಥವಾ ಅದೇನು ಯೂರಿ ಅಂತೆಲ್ಲ ಕರೀತಾರೆ, ಆ ಉರಿ ಅಟ್ಯಾಕ್ ಮೇಲೆ ಸೈಡ್ ತೀರಿಸ್ಕೊಂಡಿದ್ದು ವಿಕಿ ಕೌಶಲ್ ಮಾಡಿದ್ದಿದ್ದು ಸಿನಿಮಾ. ಆ ಸಿನಿಮಾ ಹೇಗೆ ಇಂಪ್ಯಾಕ್ಟ್ಫುಲ್ಲಾಗಿ ಬಂದಿತ್ತೋ, ಅದಾದಮೇಲೆ ನನಗೆ ಈ ಫೈಟರೂ ಇದರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಪುಲ್ವಾಮಾ ಅಟ್ಯಾಕ್ದು ಭಾಳ ಚೆನ್ನಾಗಿ ಆ ಥೀಮ್ ಬೇಸಿಸ್ ಮೇಲೆ ತೆಗೆದಿದ್ದಾರೆ. ಪುಲ್ವಾಮಾ ಅಟ್ಯಾಕ್ ಹೇಗಾಯಿತು, ಅದಾದಮೇಲೆ ಸೇಡ್ ತೀರಿಸ್ಕೊಂಡಿದ್ದು ಹೇಗೆ, ಅದನ್ನು ಸ್ವಲ್ಪ ಸಿನಿಮ್ಯಾಟಿಕ್ಕಾಗಿ ಡ್ರಾಮ್ಯಾಟಿಕ್ ಎಲ್ಲ ಆ್ಯಡ್ ಮಾಡಿ, ಎಮೋಷನ್ಸ್ ಸ್ವಲ್ಪ ಎಲ್ಲ ಆ್ಯಡ್ ಮಾಡಿ ತೆಗೆದಿರೋದು. ಸೊ ಭಾರಿ ಚೆನ್ನಾಗಿ ಹೊಸತನ ಬರಲಿ ಅಂತ ಇಂಡಿಯನ್ ಏರ್ಫೋರ್ಸ್ದು ಏರ್ ಕಾಂಬ್ಯಾಟ್ಸ್ ಅಥವಾ ವಾಯುಸೇನೆದು ತಾಲೀಮುಗಳು ಅಥವಾ ವಾಯುಸೇನೆ ಫೈಟ್ಸು, ಏರ್ಫೋರ್ಸ್ ಫೈಟ್ಸು, ಏರ್ಬಾರ್ನ್ ಕಾಂಬ್ಯಾಟ್ಸು ಅವೆಲ್ಲ ಭಾಳ ಚೆನ್ನಾಗಿ ಬಂದಿದೆ. ಟೆಕ್ನಿಕಲಿ ಆ್ಯಂಡ್ ಡಿಸೈನ್ ವೈಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೊಂದು ಕಡೆ ಅದು 3Dಲಾದರೆ ನೋಡಿ, ನಾನು ಅವಕಾಶ ಸಿಕ್ತು ಅಂತ 3Dನಲ್ಲಿ ಹೋಗಿ ನೋಡ್ಕೊಂಬಂದೆ. ಹಂಗೆ ಆ ಸುಖೋಯ್ ಏರ್ಕ್ರಾಫ್ಟ್ಸು ಎಲ್ಲ ಏನು ಮೈ ಮೇಲೇ ಬಂದಂಗೆ ಅನಿಸುತ್ತೆ 3Dನಲ್ಲಿ, ಸಖತ್ತಾಗಿ ಮಾಡಿದ್ದಾರೆ. ಅದೆಲ್ಲ ಫೈಟ್ಸು ಇದೆಲ್ಲ ಭಾಳ ಚೆನ್ನಾಗಿ ಬಂದಿದೆ. ಸೊ ಚಿತ್ರಕಥೆ, ಕತೆ ಇದರಲ್ಲಿ ಹೊಸತನ ಅಥವಾ ಹೊಸ ಕತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ದೇ ಹೋದ್ರೂ ಎಲ್ಲೂ 2.25 ಗಂಟೆ ನನಗೆಲ್ಲೂ ಬೇಜಾರಂತೂ ಆಗಲಿಲ್ಲ. ಆವಾಗವಾಗ ಮಧ್ಯೆ 1-2 ಕಡೆ ಹಾಡು ಬಂದಂಗೆ, ಹಾಡು ಬಂತಲ್ಲಪ್ಪ ಇದೇನು ಅಂತ ಅನಿಸಿದ್ರು ತಕ್ಷಣ ಪಿಕಪ್ ಆಗುತ್ತೆ. ಸೊ ಅದೆಲ್ಲ ಎಕ್ಸ್ಕ್ಯೂಸ್ ಕೊಡ್ಬೋದು ಅಂತ ಹೇಳ್ತೀನಿ. ಅದು ಬಿಟ್ಟರೆ ಸಂಗೀತ, ಮ್ಯೂಸಿಕ್ಕೂ ಅಷ್ಟೇ, ಮ್ಯೂಸಿಕ್ಕು ಭಾಳ ಚೆನ್ನಾಗಿ ಬಂದಿದೆ. ಹಾಡುಗಳು ಎಲ್ಲ ನನಗೇನೋ ಎಲ್ಲ ಹಾಡುಗಳು ಇಷ್ಟನೂ ಆಯಿತು. ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರೂ ಎಷ್ಟು ಬೇಕೋ ಅಷ್ಟು, ಹೆಚ್ಚಿಗೆನೂ ಮಾಡಿದಾಗೆ ಕಮ್ಮಿನೂ ಮಾಡಿದಾಗೆ ಕರೆಕ್ಟಾಗಿ ಇಟ್ಟಿದ್ದಾರೆ. ಸೊ ಇದು ಬಿಟ್ಟರೆ ಕ್ವಿಕ್ಕಾಗಿ ಇನ್ನು ನೆಕ್ಸ್ಟ್ ಮಾತಾಡಬೇಕಾಗಿರೋದು ಅಂತಂದರೆ, ಎಲ್ರದ್ದು ಅಭಿನಯ ಅಥವಾ ಪರ್ಫಾರ್ಮೆನ್ಸಸ್ಸು, ಆರ್ಟಿಸ್ಟ್ಸೇ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಎಲ್ರಿಗೂ ಗೊತ್ತಿರೋ ಹಾಗೆ ರಿತಿಕ್ ರೋಷನ್ನು, ದೀಪಿಕಾ ಪಡುಕೋಣೆ. ಬಟ್ ಇಲ್ಲಿ ರಿತಿಕ್ ರೋಷನ್, ದೀಪಿಕಾ ಪಡುಕೋಣೆ ಅವ್ರ ಜೋಡಿಗಿನ್ನ ನನಗೆ ಭಾರಿ ಕನೆಕ್ಟ್ ಆಗಿದ್ದು ಅಥವಾ ಇಷ್ಟ ಆಗಿದ್ದು ರಿತಿಕ್ ರೋಷನ್ ಮತ್ತು ಅನಿಲ್ ಕಪೂರ್ ಜೋಡಿ. ಅನಿಲ್ ಕಪೂರು ಇದರಲ್ಲಿ ರಿತಿಕ್ ರೋಷನ್ಗೆ ಬಾಸು ಅಥವಾ ಹೈಯರ್ ಸುಪೀರಿಯರ್ ಆಫೀಸರು.
ಅವರಿಬ್ರದ್ದು ಡೈನಾಮಿಕ್ಸು, ಅವರಿಬ್ರದ್ದು ಕೆಮಿಸ್ಟ್ರಿ, ಅದರಲ್ಲಿ ಇದ್ದಿದ್ದು ಒಂದು ಸಣ್ಣ ರಿಫ್ಟು ಅಥವಾ ಒಂದು ಹೀಟೆಡ್ ಸಿಚುವೇಶನ್ಸು, ಅದನ್ನು ಹೇಗೆ ನಿರ್ದೇಶಕರು ತೊಗೊಂಡೋಗಿದ್ದಾರೆ ಅನ್ನೋದು ಭಾರಿ ಇಷ್ಟ ಆಯಿತು. ಅನಿಲ್ ಕಪೂರ್ ಅಂತೂ ದಿನ ಕಳೀತಾ ಇದ್ದಂಗೆ ಯಾವ್ಯಾವ ಈ ಥರ ಎಕ್ಸಲೆಂಟ್ ಪರ್ಫಾರ್ಮೆನ್ಸಸ್ ಒನ್ ಆಫ್ಟರ್ ದ ಅದರ್ ನೋಡ್ತಾನೆ ಇದ್ದೀವಿ. ರಿತಿಕ್ ರೋಷನ್ ಅಂತೂ ಮಾತಾಡೋ ಹಾಗೆಲ್ಲ ಇಡೀ ಸಿನಿಮಾನಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಮೋಷನ್ಸು ಎಕ್ಸಲೆಂಟ್, ಆ್ಯಂಡ್ ಆಲ್ಸೋ ಅವರು ಚೆನ್ನಾಗೂ ಕಾಣಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಹೇಳಬೇಕು ಅಂದರೆ ದೀಪಿಕಾ ಪಡುಕೋಣೆ. ನಮ್ಮ ಕನ್ನಡದ ಹುಡುಗಿ ಅಂತ ಹೇಳ್ಕೊಳ್ಳೋದು ಆ ಥರ ಏನಲ್ಲ, ಬಟ್ ದೀಪಿಕಾ ಪಡುಕೋಣೆ ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ. ಆ್ಯಂಡ್ ಅವ್ರಿಗೊಂದು ಒಳ್ಳೆ ಅಭಿನಯ ಮಾಡೋಕ್ಕಾಗಲಿ ಅಥವಾ ಅವ್ರದ್ದೊಂದು ಕಥೆನ ಹೇಳಿ ಅದನ್ನು ಇಂಪ್ಯಾಕ್ಟ್ಫುಲ್ಲಾಗಿ ಕನೆಕ್ಟ್ ಮಾಡೋದ್ರಲ್ಲಿ ಅವ್ರಿಗೊಂದು ಅವಕಾಶವೂ ಸಿಕ್ಕಿದೆ. ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿ ಪಾರ್ಟ್ ಮಾಡಿ ಆಶುತೋಷ್ ರಾಣನು ಸಣ್ಣ ರೋಲಲ್ಲಿ ಬಂದ್ರೂ ಅವ್ರದ್ದು ಇಂಪ್ಯಾಕ್ಟ್ಫುಲ್ಲಾಗಿ ಬಂದಿದೆ. ತುಂಬ ಇಷ್ಟ ಆಯಿತು ನನಗೆ. ಅದು ಬಿಟ್ಟರೆ ವಿಲನ್ ಹೊಸಬ್ರವ್ರು ಯಾರೋ ಮಾಡಿರೋದು ಅನಿಸುತ್ತೆ. ವಿಲನ್ನು ಜೈಷ್ ಎ ಮೊಹಮ್ಮದ್ ಲೀಡರ್ ಥರ ಆ ಜೈಷ್ ಟೀಮ್ದು ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡೋವಂಥ ಟೆರರಿಸ್ಟ್ ಗ್ಯಾಂಗ್ನ ಲೀಡರ್ ಥರ ಮಾಡಿದ್ದಾನೆ ಆ ಮನುಷ್ಯ. ಅವರೂ ಚೆನ್ನಾಗೇ ಮಾಡಿದ್ದಾರೆ, ನನಗೇನು ಬೇಜಾರಂತೂ ಆಗಲಿಲ್ಲ. ಒಂಥರ ಹೊಸ ಥರ ಎಲ್ಲ ಟೆರರಿಸ್ಟ್ ಮಾಮೂಲಿ ಎಲ್ಲ ಕಡೆ ಟೆರರಿಸ್ಟ್ ಅಂದ ತಕ್ಷಣ ಅದು ಪಾಕಿಸ್ತಾನ ಟೆರರಿಸ್ಟ್ ಅಂದರೆ ಅದೊಂದು ಗಡ್ಡ ಹಾಕಿ ಅರ್ಧ ಪ್ಯಾಂಟ್ ಹಾಕಿ ಇವೆಲ್ಲ ಮಾಡೋ ಅಂಥದ್ದು, ಅವೆಲ್ಲ ಏನೂ ಮಾಡ್ದೇ ಟೆರರಿಸ್ಟ್ ನಾರ್ಮಲಾಗಿ ಎಲ್ಲ ಥರನೂ ಇರ್ತಾರೆ ಅನ್ನೋ ಥರ ತೋರಿಸಿ ಚೆನ್ನಾಗಂತೂ ಇದೆ. ನನಗೇನೋ ಇಷ್ಟ ಆಯಿತು. ಸೊ ಆ ಮನುಷ್ಯನಿಗೆ ಡೆಫಿನೆಟ್ಲಿ ನೆಕ್ಸ್ಟು ಅವಕಾಶಗಳಂತೂ ಸಿಕ್ಕೇ ಸಿಗುತ್ತೆ. ಅದು ಬಿಟ್ಟರೆ ನನಗೆ ಇನ್ನೊಂದು ಇಷ್ಟ ಆಗಿದ್ದು ರಿತಿಕ್ ರೋಷನ್ದು ಕೌಂಟರ್ ಪಾರ್ಟ್ ಪಾಕಿಸ್ತಾನ್ ಏರ್ಫೋರ್ಸಲ್ಲೂ ಒಬ್ಬರು ಇರ್ತಾರೆ. ಆ ಮನುಷ್ಯನ ರೆಡ್ ನೋಸ್ ಅಂತ ಕರಿತಾ ಇರ್ತಾರೆ. ಆ ರೆಡ್ ನೋಸ್ ಬಂದಾಗೆಲ್ಲ ನನಗೆ ಅದೊಂಥರ ಥ್ರಿಲ್ ಅನ್ಸೋದು. ಅವರಿಬ್ಬರದು ಫೈಟ್ಗಳು, ರಿತಿಕ್ದು ಮತ್ತು ಅವ್ರದ್ದು ಡೈಲಾಗ್ ಬಾಜಿ ಇದೆಲ್ಲ ಭಾಳ ಚೆನ್ನಾಗಿದೆ. ಅದನ್ನು ಅಷ್ಟೇ. ಆ್ಯಂಡ್ ಡೈಲಾಗ್ಸ್ ಅಂತ ಹೇಳ್ಬೇಕಾದ್ರೆ ಸಂಭಾಷಣೆ ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಎಷ್ಟೊಂದು ಡೈಲಾಗ್ಗಳು ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ನಾನು ಫೈಟ್ ಮಾಡೋವಂಥ ಮನುಷ್ಯ, ನಾನು ಯುದ್ಧ ಮಾಡ್ತೀನಿ, ಜಗಳ ಎಲ್ಲ ಆಡಲ್ಲ ಅಂತ ಹೇಳೋದು ಋತಿಕ್ ರೋಷನ್ನು ಎಲ್ಲ. ಅದನ್ನು ಹಿಂದಿಲಿ ಅಫ್ಕೋರ್ಸ್ ಅದನ್ನೆಲ್ಲ ಅದೇ ಥರ ನಾವು ಓನರ್ಗಳು, ನಾವೆಲ್ಲ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತಿದೆಯಲ್ಲ, ಅದಕ್ಕೆ ನಾವು ಓನರು, ನೀವು ಬಂದು ಆಕ್ಯುಪೈ ಮಾಡಿರೋರು, ಸೊ ಯಾವಾಗಲೂ ನೀನು ಆಕ್ಯುಪೈ ಮಾಡಿರೋನು ಜ್ಞಾಪಕ ಇಟ್ಕೊ ಅಂತೆಲ್ಲ ಹೇಳೋವಂಥದ್ದು ಪಂಚ್ ಡೈಲಾಗ್ಗಳು. ಥಿಯೇಟ್ರಲ್ಲಿ ಎಲ್ಲರೂ ಚಪ್ಪಾಳೆಗಳು ಹೊಡೆಯುವಂಥದ್ದು, ಗೂಸ್ ಬಂಪ್ ಮೊಮೆಂಟ್ಸು, ಮೈ ನವಿರೇಳಿಸೋವಂಥ ಒಂದೊಂದು ಸೀನ್ಗಳು ಅವೆಲ್ಲ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಂಡ್ ಜನವರಿ 26ನೇ ತಾರೀಕು ಇಂಥ ಸಿನಿಮಾ ನೋಡ್ಬೇಕಾದ್ರೆ ಅದು ಇನ್ನೂ ಒಂಥರ ದೇಶಪ್ರೇಮ ಎಲ್ಲರೂ ಹೃದಯದಲ್ಲಿ ಉಕ್ಕಿ ಹರಿಯೋ ಥರ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಥಿಯೇಟ್ರಲ್ಲಿ ಚಪ್ಪಾಳೆಗಳ ಮೇಲೆ ಚಪ್ಪಾಳೆ, ಒಂದೆರಡು ಕಡೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋವಂಥ ಮೊಮೆಂಟ್ಸು ಭಾಳ ಚೆನ್ನಾಗಿತ್ತು. ಇಷ್ಟ ಅಂತೂ ಆಗುತ್ತೆ. ಅದು ಬಿಟ್ಟರೆ ಸಿನಿಮಾನಲ್ಲಿ ಪಿಟ್ ಫಾಲ್ಸ್ ಅಥವಾ ಏನೇನು ಇಂಪ್ರೂವ್ ಆಗ್ಬೋದಾಗಿತ್ತು ಅಂದರೆ ಅದೇ ಸ್ವಲ್ಪ ಲೆಂತನ್ನು ಕಟ್ ಮಾಡ್ಬೋದಾಗಿತ್ತು. 2 hours 45 minutes. ಅದೇ ಒಂದು ಹಾಡು ಅದು ಇದು ಮಧ್ಯ ಬರುತ್ತೆ, ಅದನ್ನೇನು ಮಾಡಬೇಕಾಗಿತ್ತು. ಬಟ್ ಮಾಡಲಿಲ್ಲ ಅಂದ್ರೂ ಏನು ಬೇಜಾರಂತೂ ಏನು ಆಗಲಿಲ್ಲ. ಆರಾಮಾಗಿ ನೋಡ್ಕೋಬೋದು. ತುಂಬ ಚೆನ್ನಾಗಿ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗೆ ಎಕ್ಸಲೆಂಟಾಗಿ ಇದೆ ಫಿಲಮು, ನೋಡ್ಬೋದು. ಅವಕಾಶ ಸಿಕ್ಕಿದ್ರೆ ಥಿಯೇಟ್ರಲ್ಲೇ ಹೋಗಿ ನೋಡ್ಕೊಂಬನ್ನಿ. ಯಾಕಂದರೆ OTTನಲ್ಲಿ ಬಂದಮೇಲೆ ಮನೇಲಿ ನೋಡೋದು ಅದರಲ್ಲೆಲ್ಲ ಅಷ್ಟೊಂದು ಇಂಪ್ಯಾಕ್ಟ್ ಕಾಣಿಸ್ದೇ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಅದು ಬಿಟ್ಟರೆ ಇನ್ನೂ 2 ದಿನ ರಜಾ ಇದೆ. ಡೆಫಿನೆಟ್ಲಿ ಇವತ್ತೇ ಆದರೆ ನೋಡಿ ಗಣರಾಜ್ಯೋತ್ಸವ. ಕನ್ನಡ ಫಿಲಮ್ಗಳು ಬಂದಿದೆ. ಉಪಾಧ್ಯಕ್ಷ ಇದೆ, ಕೇಸ್ ಆಫ್ ಕೊಂಡಾಣ, ಆಮೇಲೆ ಬ್ಯಾಚುಲರ್ ಪಾರ್ಟಿ ಡೆಫಿನೆಟ್ಲಿ, ಆಮೇಲೆ ಇನ್ನೊಂದು ಅಲೆಕ್ಸಾ ಅಂತನೋ ಯಾವುದೋ ಇನ್ನೊಂದು ಕನ್ನಡ, ಅದು ಎಲ್ಲನೂ ಬಂದಿದೆ. ಸೊ ಯಾವುದನ್ನಾದರೂ ಚೂಸ್ ಮಾಡಿಕೊಂಡು ಮತ್ತೆ ಸಿನಿಮಾಗಳನ್ನು ಹೀಗೆ ನೋಡ್ತಾ ಇರೋಣ, ಎಲ್ಲ ಪ್ರೋತ್ಸಾಹ ಮಾಡ್ತಿರೋಣ. ನಿಮ್ಮ ಪ್ರೋತ್ಸಾಹನೂ ಹೀಗೆ ಇರಲಿ. ಸಿಗ್ತಾ ಇರೋಣ ಹೀಗೆ. ಬರಲಾ? ಬಾಯ್.